जातीय सर्वेक्षणात गाणिक समाजाने इतरांच्या बोलावणीला बळी न पडता धर्माच्या कॉलममध्ये हिंदू, जात आणि उपजात कॉलममध्ये गाणिक असं नमूद करावं, असे गाणिक समाजाचे जिल्हाध्यक्ष व माजी जिल्हा पंचायत सदस्य रमेश उटगी यांनी सांगितले। आज बेळगाव येथे आयोजित पत्रकार परिषदेत बोलताना त्यांनी सांगितले की अखिल कर्नाटक गाणिक संघाच्या निर्देशानुसार राष्ट्रीय कॉलममध्ये भारतीय, धर्म कॉलममध्ये हिंदू, जात कॉलममध्ये गाणिक आणि उपजात कॉलममध्येही गाणिक असंच नमूद करावे, असे ते म्हणाले। ಇವತ್ತಿನ ದಿನ ನಾಳೆ ಸೆಪ್ಟೆಂಬರ್ 22/9/2025 ರಿಂದ ಅಕ್ಟೋಬರ್ 7-10/2025 ರವರೆಗೆ ಜಾತಿ ಗಣತಿಯನ್ನ ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದೆ। ಅದಕ್ಕಾಗಿ ಈ ಹಿಂದೆ ರಾಜ್ಯ ಸರ್ಕಾರ ಮಾಡಿದಂತ ಜಾತಿ ಗಣತಿಯಲ್ಲಿ ಏರುಪೇರು ಆಗಿತ್ತು। ನಮ್ಮ ಸಮಾಜಕ್ಕೆ 7 ಲಕ್ಷ ಜನರು ಗಾಣಿಗರಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿತ್ತು। ನಮ್ಮ ಸಮಾಜ ಸುಮಾರು ನಾವು ಗಾಣಿಗರು ಅಂಕಿಅಂಶಗಳನ್ನು ತಿಳಿದಾಗ 30 ರಿಂದ 40 ಲಕ್ಷ ಜನಸಂಖ್ಯೆ ಐತಿ ಕರ್ನಾಟಕದಾಗ ಅನ್ನುವಂತ ವಿಚಾರವನ್ನ ನಮ್ಮ ಸಮಾಜದವರು ಇವತ್ತಿನ ದಿನ ನಮ್ಮ ಬಿಜಾಪುರದಲ್ಲಿರುವಂತ ನಮ್ಮ ಗಾಣಿಗ ಸಮಾಜದ ಗುರುಪೀಠದ ಪೀಠಾಧಿಪತಿಗಳಂತ ಡಾಕ್ಟರ್ ಜಯಬಸವ ಗುರುಗಳು, ದಿವಂಗತ ಜಯದೇವ್ ಗುರುಗಳು ಸಹ ನಮ್ಮ ಗಣನೆಗೆ ತಂದಿದ್ರು। ಅದನ್ನ ಇವತ್ತಿನ ದಿನ ಸಮಾಜದವರು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಕರ್ನಾಟಕ ರಾಜ್ಯದ ಸರ್ಕಾರವು ನಮ್ಮ ಸಮಾಜದ ಅಂಕಿ ಅಂಶಗಳನ್ನ ತಪ್ಪು ಕಲ್ಪನೆ ಮಾಡಿದೆ ಅನ್ನುವಂತ ಒಂದು ವಿಚಾರವನ್ನ ನಮ್ಮ ಸಮಾಜಕ್ಕೆ ತಿಳುವಳಿಕೆ ಬಂದಿದೆ। ಇವತ್ತು 12ನೇ ಶತಮಾನದಲ್ಲಿ ಹುಟ್ಟಿದಂತ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಲಿಂಗವಂತ ಅಂತ ಹೋಗ್ತೀವಿ, ಇನ್ನು ಕೆಲವರು ವೀರಶೈವರ ತೊಕ್ಕಿವು, ನಾವು ಗಾಣಿಗರ ತೊಕ್ಕಿವು। ಹಿಂಗ ಹೋಗುವುದರಿಂದ ನಾವು 8 ರಿಂದ 10 ನಮ್ಮ ಗಾಣಿಗ ಒಳ ಪಂಗಡಗಳು ಒಡೆದಿದ್ದಾವೆ। ಆ ಒಡೆದ ಒಳ ಪಂಗಡಗಳನ್ನ ಇವತ್ತಿನ ದಿನ ನಾವೆಲ್ಲ ಮುಂದಿನ ಶೈಕ್ಷಣಿಕ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜೀವನದ ಒಂದು ಸರ್ಕಾರದ ಸವಲತ್ತು ತೆಗೆದುಕೊಳ್ಳಲಿಕ್ಕೆ ಒಂದು ಅವಶ್ಯಕತೆ ಇದೆ। ಅದಕ್ಕಾಗಿ ಈಗಿರುವಂತ ಸರ್ಕಾರ ಒಂದು ಬೇರೆ ರೀತಿಯಿಂದ ಅವರ ಸಮೀಕ್ಷೆ ಕಳಿಸಿದ್ದಾರೆ। ಇವತ್ತು ಕ್ರಿಶ್ಚಿಯನ ಗಾಣಿಗರು, ಕ್ರಿಶ್ಚಿಯನ ಅಲ್ಪಸಂಖ್ಯಾತರು ಬೇರೆ ಬೇರೆ ಕಳಿಸಿದ್ದಾರೆ, ಅವಕ್ಕೆಲ್ಲ ನಾವು ಕಿವಿಗೊಡದೆ ನಮ್ಮ ಏನ್ ಅಖಿಲ ಕರ್ನಾಟಕ ಗಾಣಿಗ ಸಂಘ ಹುಬ್ಬಳ್ಳಿ ಮತ್ತು ನಮ್ಮ ಮುಖಂಡರು ಏನು ಒಂದು ಸಂದೇಶ ಕಳಿಸಿದ್ದಾರೆ ಅದು ಇವತ್ತಿನ ದಿನ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರೂ ಪಾಲಿಸಬೇಕಾಗತಿ। ನಾನು ಜಿಲ್ಲಾ ಅಧ್ಯಕ್ಷನಾಗಿ ತಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ। ನಾವು ಒಂದು ರಾಷ್ಟ್ರೀಯ ಕಾಲಂದಲ್ಲಿರುವಂತ ನಾವು ರಾಷ್ಟ್ರೀಯತೆ ಅಂದಾಗ ಭಾರತ ತನ್ಬೇಕಾಗತಿ, ಧರ್ಮದ ಕಾಲಂ ಬದ್ದಲ್ಲಿ ನಾವು ಹಿಂದೂ ತನ್ಬೇಕಾಗತಿ, ಜಾತಿ ಕಾಲಂ ಅಂದಲ್ಲಿ ಗಾಣಿಗ ತನ್ಬೇಕಾಗತಿ, ಉಪಜಾತಿ ಕಾಲಂ ಅಂದಾಗ ಗಾಣಿಗ ತನ್ಬೇಕಾಗತಿ। ಈಗಾಗಲೇ ಸರ್ಕಾರವು ಈ ಪ್ರೈಮರಿ ಟೀಚರ್ನು ಮತ್ತು ಹೈಸ್ಕೂಲ್ ಟೀಚರ್ನ ನೇಮಕ ಮಾಡಿದ್ದಾರೆ। ನಮ್ಮ ಭಾರತ ದೇಶ ಈಗ ಡಿಜಿಟಲೀಕರಣ, ಈಗ ಕಂಪ್ಯೂಟರ್ ಈಗ ಹಾಗಾಗಲೇ ಅವರ ಪ್ರತಿಯೊಬ್ಬರ ಮನೆಗೆ ನಿಮ್ಗೆ ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ, ಕೋಡ್ ನಂಬರ್। ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರ ಮುಖ್ಯ ಯಜಮಾನರದರೆ ತಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಎಲ್ಲ ತೆಗೆದುಕೊಳ್ಬೇಕು। ನಿಮ್ ಚಿಕ್ಕ ಮಕ್ಕಳಿದ್ರು ಬಾಲ ಆಧಾರ್ ಕಾರ್ಡ್ ಅಂತ ಮಾಡಿದಾರೆ ಈಗ, ಆದ್ರೂ 5 ವರ್ಷದ ಇದ್ದಂತ ಆಧಾರ್ ಕಾರ್ಡ್ ಇದ್ರೆ ಅವ್ರು ಯಾರ ಯಜಮಾನದಾರಲ್ಲ, ಯಾರ ಆಧಾರ್ ಕಾರ್ಡಿಗೆ ಯಾರ ಮೊಬೈಲ್ ನಂಬರ್ ಲಿಂಕ್ ಮಾಡಿದಾರಲ್ಲ ಅವೆಲ್ಲ ಆಧಾರ್ ಕಾರ್ಡ್ ಅನ್ನ ತಾವು ಜೆರಾಕ್ಸ್ ಇಟ್ಕೋರಿ। ಅವ್ರು ಬಂದಂತ ಕೋಡ್ ನಂಬರ್ ಹಾಕಿದ ನಂತರ ನಿಮ್ದೆಲ್ಲ ಡಿಟೇಲ್ ಬರ್ತೈತಿ। ಆ ಡಿಟೇಲ್ದಾಗ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ನಿಮ್ಮ ಆಧಾರ್ ನಂಬರ್ ಹಾಕಿದಂತ ಅಪ್ಡೇಟ್ ಬರ್ತೈತಿ। ಅದರಲ್ಲಿ ಎಲ್ಲಾ ವಿಷಯಗಳನ್ನ ಅವ್ರು ಕೇಳ್ತಾರ। 60-36 ಅಂತಾರ, ಒಬ್ರು 60 ಪ್ರಶ್ನೆವಳಿ ಇರುವಂತ ಒಂದು ಚಾರ್ಟ್ ಇದೆ ಅವ್ರದ್ದು ಸರ್ಕಾರದ, ಅದರಲ್ಲಿ ಬರುವಂತ ನಮಗ್ ಸಂಬಂಧಪಟ್ಟದ್ದು ಏನಿದ್ದಾವ ಅದನ್ನ ಈಗ ನಮ್ಮ ಸಮಾಜದವರು 8, 9, 10ನೇ ಕಾಲಂದಲ್ಲಿ ಬರುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ। ನಾವು ರಾಷ್ಟ್ರೀಯತೆ ಅಂದಾಗ ಭಾರತೀಯ, ಧರ್ಮ ಅಂದಾಗ ಹಿಂದೂ, ಜಾತಿ ಅಂದಾಗ ಗಾಣಿಗ, ಉಪಜಾತಿ ಅಂದಾಗ ಗಾಣಿಗ ಅನ್ನುವಂತ ಮಾತನ್ನ ನಾವು ಅವ್ರಿಗೆ ಹೇಳ್ಬೇಕಾಗತಿ। ಅವ್ರ ಅಪ್ಡೇಟ್ ಮಾಡಿದ ನಂತರ ಸಕ್ಸಸ್ಫುಲ್ ಆದ ನಂತರ ನೀವು ಫೋಟೋಗ್ರಾಫಿಯರ ತೆಗೆದುಕೊಡ್ರಿ, ನಿಮ್ ಇದಕ್ಕೂ ಸಕ್ಸಸ್ಫುಲ್ ಆಗ್ತದ ಒಂದು ಮೊಬೈಲ್ OTP ಬರ್ತೈತೆ, OTP ಹೇಳ್ಬೇಕು। ಇದನ್ನೆಲ್ಲ ನೀವು ಇದನ್ ಮಾಡ್ಕೊಂಡ್ರೆ ಇನ್ನು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದ್ ಕಡೆ ನೆಟ್ವರ್ಕ್ ಬರಂಗಿಲ್ಲ, ಸರ್ವರ್ ಬರಂಗಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವರು ಒಂದು ರೈಟಿಂಗ್ ಆಗಿ ಬರೆದುಕೊಳ್ಳುವಂತ ಪದ್ಧತಿನೂ ಇರ್ತೈತಿ। ಆ ಪದ್ಧತಿಯಲ್ಲಿ ಅವ್ರು ಪೆನ್ಸಿಲ್ ಬರೀತಾರ, ನೀವು ಅದಕ್ಕೆ ಅವಕಾಶ ಕೊಡಲ್ಲ। ಬ್ಲೂ ಪೆನ್ ಆಗ್ಲಿ, ಬ್ಲಾಕ್ ಪೆನ್ ಆಗ್ಲಿ, ಏನಾದ್ರೂ ಸರ್ಕಾರದಿಂದ ಒಂದು ಇಂಕನ ಅದಕ್ಕೆ ಪ್ರೊಡ್ಯೂಸ್ ಮಾಡಿರ್ತಾರ, ಇಂಕ್ ಪ್ರಕಾರ ಬರೆಸಿ ನಿಮ್ಮ ವಿಷಯಗಳನ್ನೆಲ್ಲ ಮಂಡನೆ ಮಾಡಿ ಅದ ಸರಿ ಐತಿ ಅಂದಾಗ ಅದನ್ನ ಅವ್ರ ಕಡೆಯಿಂದ ಒಂದು ಸೈನ್ ಮಾಡಿ ನೀವು ರಿಸೀವ್ಡ್ ಅಂತ ಒಂದು ಕಾಪಿ ತೆಗೆದುಕೊಂಡಿದ್ರ ಅದು ಇವತ್ತಿಂದ ರಾಜ್ಯದಾದ್ಯಂತ ನಾವು ಗಾಣಿಗ ಏನು ಸಮಾಜದ ಒಂದು ಹೆಚ್ಚಿಗೆ ನಮ್ಮ ಜನಸಂಖ್ಯೆ ತೋರಿಸ್ಬೇಕಂತಿಲ್ಲ, ನಾವೆಲ್ಲರೂ ಈ ಏನ ತಾರತಮ್ಯ ಕಲ್ಸಟ್ಟಿ ಗಾಣಿಗೆ ಇರಬಹುದು, ಶೆಟ್ಟಿ ಗಾಣಿಗೆ ಇರಬಹುದು,
ಕರಿಗುಲ್ಲ ಇರಬಹುದು, ಬಿಳಿ ಕುಲ ಇರಬಹುದು, ವೈಶ್ಯ ಇರಬಹುದು, ಗಾನ್ಲ ಇರಬಹುದು, ಬೇರೆ ಬೇರೆ ರೀತಿಯಿಂದ ನಾವು ಗಾಣಿಗ ಸಮಾಜದವ್ರು ಇರಬಹುದು. ಅದನ್ನೆಲ್ಲಾ ಮನಸ್ಸವನ್ನ ತೆಗೆದುಕೊಂಡ ನೀವು ಇವತ್ತಿನ ದಿನ ನಾವು ಗಾಣಿಗರು, ಗಾಣಿಗ ಅನ್ನುವಂತ ವಿಷಯವನ್ನ ಜಾತಿಯಲ್ಲಿ ಗಾಣಿಗ ಅನ್ನುವಂತ ಒಂದು ನಮೂದನ್ನ ಮಾಡುವಂತ ಇದ್ರ ಪ್ರಕಾರ ನಾವೆಲ್ಲರೂ ಮಾಡಬೇಕು. ನಂದ ಒಂದು ಆದೇಶ, ಇಡೀ ಜಿಲ್ಲೆಯಾದಂತ ಚಿಕ್ಕೋಡಿ ವಿಭಾಗ ಇರಬಹುದು, ಬೆಳಗಾವಿ ಜಿಲ್ಲಾ ವಿಭಾಗ ಇರಬಹುದು, ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಿಮಗೆ ವಿನಂತಿ ಮಾಡ್ಕೊಂಡ ನಮ್ಮ ಸಮಾಜದವ್ರ ಹಳ್ಳಿಯಲ್ಲಿದಾರ, ಅವ್ರಿಗೆ ಯಾವುದೇ ತಿಳುವಳಿಕೆ ಇಲ್ಲ. ಇವತ್ತ ಲಿಂಗಾಯತರ ಜೋಡಿ ಕೂಡಿ ಲಿಂಗಾಯತರ ಅಂತಾರ, ಅವ್ರ ಸಮಾಜದಾಗ ಸ್ವಾಮೀಜಿ ಆಗ್ಲಿ ಯಾರ್ಯಾರ ಕರೆದ್ ನಿಮ್ಗ ಲಿಂಗಾಯತ ಬರ್ಸ್ ಅಂತಾರ, ಅದಕ್ಕೆ ಯಾರು ಕಿವಿಗೂಡ್ಬೇಡ್ರಿ. ನಿಮಗ ಸ್ವಾಮೀಜಿ ಅವರ ಕಾರ್ಯಕ್ರಮಕ್ಕ ನೀವು ನಡೆಯುವ ದೇವರ ಭಕ್ತರಿಗೆ ಹೋಗ್ಲಿಕ್ಕೆ ನಂದೇನ್ ತೊಂದರೆ ಇಲ್ಲ, ಹೋಗ್ರಿ. ಆ ವಿಷಯ ಅದ ಬೇರೆ. ಯಾರು ವೀರ ಶೈವದವ್ರ ಜೊತೆ ನೀವು ಕೂಡಿದ್ರೆ ಅವ್ರ ಜೊತೆನೂ ಹೋಗ್ರಿ, ಅವ್ರ ಕಾರ್ಯಕ್ರಮಗಳ ಅಣಿಯಾಗ್ರೆ. ನಿಮ್ಮದು ಏನೈತಿಲ್ಲ, ನಮ್ಮ ಜಾತಿ ಗಾಣಿಗ, ಉಪಜಾತಿ ಗಾಣಿಗ, ಇದು ಮಾತ್ರ ಮರ್ಯಾದೆ ನೀವು ಎಲ್ಲರೂ ಬರೆಸ್ಬೇಕಂತೇಳಿ ತಮ್ಮಲ್ಲೇ ಮತ್ತೊಮ್ಮೆ ನಮ್ಮ ಈ ಚಿಕ್ಕೋಡಿ ವಿಭಾಗ ಮತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಸಮಸ್ತ ಗಾಣಿಗ ಬಂಧುಗಳಿಗೆ ನಾನು ಕೈ ಮುಗಿದುಕೊಂಡ ಈ ವಿಷಯವನ್ನ ತಮಗೆ ಸಂದೇಶಪೂರ್ವಕವಾಗಿ ಕಳಿಸ್ತಾ ಇದ್ದೇನೆ. या पत्रकार परिषदेत प्रकाश पाळेकुंद्रे, गंगाधर गिरिजनवर, अडिबप्पा कोटी, फकीरप्पा गाणिगेर, अशोक गाणिगेर, जगदीश विकन्नवर यांच्यासह इतर मान्यवर उपस्थित होते. संकल्प शिंदे, KMM मराठी, बेळगाव.